ವೆಲ್ಕಮ್ ಟು ವಿಜಯ ಚಂದ್ರ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬವು ಹಿಂದೂ ಚಾಂದ್ರಮಾನ ಪಂಚಾಂಗದ ಪ್ರಕಾರ ಹೊಸ ವರ್ಷದ ಪ್ರಾರಂಭವನ್ನು ಸೂಚಿಸುವ ಪ್ರಮುಖ ಹಬ್ಬವಾಗಿದೆ. 2025ರ ಮಾರ್ಚ್ 30 ಭಾನುವಾರ ಈ ಹಬ್ಬವನ್ನು ಆಚರಿಸ್ತಾರೆ. ಈಗಾಗಲೇ ನೀವೆಲ್ಲ ಈ ಹಬ್ಬವನ್ನು ಆಗಲೇ ಮಾಡಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ಈ ವ್ಲಾಗ್ ಹಾಕೋದು ಲೇಟ್ ಆಯಿತು. ಸೊ ನಾನು ಈ ಹಬ್ಬಕ್ಕೆ ಮುಂಚೆ ಯಾವ ರೀತಿ ತಯಾರಿ ಮಾಡ್ಕೊಳ್ತೀನಿ ಅನ್ನೋದನ್ನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಬ್ಬಕ್ಕೆ ಮುಂಚೆನೇ ಎಲ್ಲ ಪೂರ್ತಿ ಒಂದು ವಾರಕ್ಕೆ ಮುಂಚೆನೇ ಮನೆಯನ್ನೆಲ್ಲ ಜಾಡು ಎಲ್ಲ ತೆಗೆದು ಬಟ್ಟೆ ಬರೆ ಕರ್ಟನ್ಸು ಎಲ್ಲ ಕ್ಲೀನ್ ಮಾಡಿಕೊಂಡು, ನಂತರ ಹಬ್ಬದ ಹಿಂದಿನ ದಿವಸ ಅಮಾವಾಸ್ಯೆ ಇರೋದರಿಂದ 4:30 ಮೇಲೆ ನಾನು ದೇವ್ರ ಸಾಮಾನೆಲ್ಲ ತೆಗೆದು ಸ್ವಚ್ಛ ಮಾಡ್ಕೊಳ್ತೀನಿ. ಹಿಂದಿನ ದಿನವೇ ಮಾಡಿಕೊಂಡ್ರೆ ನಮಗೆ ಬೆಳಗ್ಗೆ ಎದ್ದು ಅಡುಗೆ ಮಾಡಿ ದೇವ್ರಿಗೆ ನೈವೇದ್ಯ ಇಡೋದಕ್ಕೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ನಾವು ಹಿಂದಿನ ದಿನವೇ ಎಲ್ಲನೂ ಸ್ವಚ್ಛ ಮಾಡ್ಕೊಳ್ತೀನಿ. ನಮ್ಮ ಮನೆಯಲ್ಲಿ ತುಂಬ ದೇವ್ರ ಸಾಮಾನುಗಳೆಲ್ಲ ಇದ್ದಾವೆ. ಇದನ್ನೆಲ್ಲ ಸ್ವಚ್ಛ ಮಾಡ್ಕೋಬೇಕು ಅಂದರೆ ನಾನು ನಿಂಬುಪ್ಪನ್ನು ಬಳಸ್ಕೊಳ್ತೀನಿ. ಈಗಾಗಲೇ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಯಾವ ರೀತಿ ಸ್ವಚ್ಛ ಮಾಡ್ಕೊಳ್ಳೋದು ಅನ್ನೋದನ್ನು ನೀವು ನೋಡ್ಬೋದು. ನೋಡಿ, ಇಷ್ಟು ಸಾಮಾನನ್ನು ನಾನು ಇವಾಗ ತೊಳೆದು ಹಿಂದಿನ ರಾತ್ರಿನೇ ಎಲ್ಲ ನೀಟಾಗಿ ಜೋಡಿಸ್ಕೊಳ್ತೀನಿ. ನೋಡಿ, ಈ ರೀತಿ ಇದೆ ನಮ್ಮದು ದೇವ್ರ ಮನೆ. ಹಿಂದಿನ ದಿವಸನೇ ನಾನು ರಂಗೋಲಿ ಎಲ್ಲ ಹಾಕ್ಬಿಡ್ತೀನಿ. ತೋರಣ ಕಟ್ಟಿ ಎಲ್ಲ ರೆಡಿ ಮಾಡಿಕೊಂಡ್ರೆ ಬೆಳಗ್ಗೆ ಎದ್ದು ಪೂಜೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸೊ ನಾನು ದೇವರಿಗೆಲ್ಲ ಇವಾಗ ಜೋಡಿಸ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಡ್ತೀನಿ. ಸೊ ಬೆಳಗ್ಗೆ ಎದ್ದು ಉಪವಾಸವಿದ್ದು ದೇವರಿಗೆ ನೈವೇದ್ಯ ಇಟ್ಟು ನಾವು ಪೂಜೆನ ಮಾಡ್ತೀವಿ. ಹಾಗಾಗಿ ನಾನು ಹಿಂದಿನ ದಿನವೇ ಎಲ್ಲವನ್ನು ತಯಾರು ಮಾಡ್ಕೊಳ್ತೀನಿ. ಈ ದಿನ ಬೇವು ಬೆಲ್ಲನ ಸೇವಿಸೋದು ಜೀವನದ ಸಿಹಿ ಕಹಿ ಅನುಭವಗಳನ್ನು ಸಮಾನವಾಗಿ ಸ್ವೀಕರಿಸುವ ಸಂಕೇತವಾಗಿದೆ. ಹಿಂದಿನ ದಿನವೇ ನಾನು ದೇವರ ದೀಪಕ್ಕೆಲ್ಲ ಎಣ್ಣೆ ಹಾಕಿ ಬತ್ತಿ ಹಾಕಿ ಎಲ್ಲ ಇಟ್ಕೊಂಡ್ಬಿಡ್ತೀನಿ. ಸೊ ಬೆಳಗ್ಗೆ ಎದ್ದು ಬೇಗನೆ ಪೂಜೆ ಮುಗಿಸ್ಕೋಬೋದು. ತುಂಬ ತಡ ಆಯಿತು ಅಂದರೆ ಊಟಕ್ಕೂ ಲೇಟಾಗಿಬಿಡುತ್ತೆ. ಯಾಕಂದರೆ ಬೆಳಗ್ಗೆ ನಾನೇನು ಬ್ರೇಕ್ಫಾಸ್ಟ್ ಮಾಡೋದಿಲ್ಲ, ಡೈರೆಕ್ಟಾಗಿ ಅಡುಗೆನೇ ಮಾಡಿಬಿಡ್ತೀನಿ. ಸೊ ಹಾಗಾಗಿ ನಾನು ಎಲ್ಲ ಹಿಂದಿನ ದಿನವೇ ಎಲ್ಲ ತಯಾರು ಮಾಡ್ಕೊಂಡ್ಬಿಡ್ತೀನಿ. ಸೊ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಡೆಕೋರೇಟ್ ಮಾಡ್ಕೊಡ್ತೀನಿ ನಾನು. ಸೊ ಈ ರೀತಿ ಮಾಡೋದು ನಂಗೆ ತುಂಬಾ ಖುಷಿ ಕೊಡುತ್ತೆ. ನನಗಂತೂ ಈ ರೀತಿ ಮಾಡಿದ್ರೇ ಹಬ್ಬಕ್ಕೆ ಒಂದು ಕಳೆ ಕಟ್ಟೋದು. ಸೊ ನಮ್ಮ ಗಿಡದಲ್ಲೇ ಹೂ ಬಿಟ್ಟಿತ್ತು, ಮಲ್ಲಿಗೆ ಹೂವು. ನಾನು ಅದೊಂದು ವಿಡಿಯೋ ಮಾಡಿಲ್ಲ. ಸುಮಾರು ಹೂವಾಯಿತು ಈ ವರ್ಷ ನಮಗೆ. ನೋಡಿ, ಇಷ್ಟು ಹೂ ಸಿಕ್ಕಿದೆ, ನಮ್ಮ ಗಿಡದಲ್ಲೇ ಬೆಳೆದಿದ್ದಿದೆ ಇಷ್ಟೂ. ಸೊ ಇದನ್ನು ವಿಡಿಯೋ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ನಾನು, ಯಾವ ರೀತಿ ಹೂವನ್ನ ಹೆಚ್ಚು ಬೆಳೆಸ್ಕೋಬೋದು ಮಲ್ಲಿಗೆ ಗಿಡದಲ್ಲಿ ಅಂದ್ಬಿಟ್ಟು. ಸೊ ಇದನ್ನೆಲ್ಲ ನಾನು ಮಾಲೆ ಮಾಡಿ ಕಟ್ಕೊಂಡು ರಾತ್ರಿನೇ ರಂಗೋಲಿ ಹಾಕ್ಬಿಟ್ಟೆ. ಸೊ ಬೆಳಗ್ಗೆ ಎದ್ದು ದೇವರಿಗೆ ಹೂವು ಹಣ್ಣು ಎಲ್ಲ ಜೋಡಿಸ್ಕೊಂಡು, ನಮ್ಮ ಗಿಡದಲ್ಲೇ ಸ್ವಲ್ಪ ಸಂಪಿಗೆ ಹೂವು ಕೂಡ ಬಿಟ್ಟಿತ್ತು. ಸೊ ಅದನ್ನೆಲ್ಲ ನಾನು ಬೆಳಗ್ಗೆ ಎದ್ದು ಹೂವನ್ನು ದೇವರಿಗೆ ಏರಿಸ್ತಾ ಇದ್ದೀನಿ. ನಮ್ಮ ಗಿಡದಲ್ಲಿ ಈಗ ಶುರುವಾಗಿದೆ ಸಂಪಿಗೆ ಹೂವು, ತುಂಬಾ ಬಿಡುತ್ತೆ. ಇದೇ ಫಸ್ಟ್ ಹೂವು ದೇವರಿಗೆ ನಾನು ಅರ್ಪಿಸ್ತಾ ಇರೋದು, ಸಂಪಿಗೆ ಹೂವು. ಸೊ ಪಾಟಲ್ಲೇ ನಾನು ಇಷ್ಟು ಹೂವನ್ನು ಬೆಳೆಸ್ಕೊಳ್ತೀನಿ ನಮ್ಮ ದೇವ್ರಿಗಾಗೋಷ್ಟು. ನೋಡಿ, ನೀವು ನೋಡ್ತಾ ಇರ್ಬೋದು ಮಲ್ಲಿಗೆ ಹೂವು ಎಲ್ಲ, ಅಷ್ಟು ಹೂವನ್ನು ನಮ್ಮ ಗಿಡದಲ್ಲೇ ಬೆಳೆದದ್ದು. ನನಗಂತೂ ಈ ಸಲ ತುಂಬ ಖುಷಿ ಆಗ್ತಿದೆ. ನನ್ನ ಮೊಮ್ಮಗ ಸ್ವಲ್ಪ ಚಿಕ್ಕೋನು, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ವ್ಲಾಗ್ ಮಾಡೋದು. ಯುಗಾದಿ ಹೊಸ ಕನಸು, ಹೊಸ ಆಶಯಗಳ ಹಬ್ಬ. ನನ್ನ ಮೊಮ್ಮಗೂ ನೋಡ್ಕೋಬೇಕು, ಹಂಗಾಗಿ ಸ್ವಲ್ಪ ಕಷ್ಟ ಆಯಿತು ನನಗೆ ಇದನ್ನೆಲ್ಲ ಜೋಡಿಸಿ ರೆಡಿ ಮಾಡೋದು. ಆದರೂ ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ಮಾಡಲೇಬೇಕಲ್ವ, ಹಾಗಾಗಿ ಎಲ್ಲವನ್ನು ಒಂದೇ ದಿವಸದಲ್ಲಿ ತಯಾರು ಮಾಡಿಕೊಂಡು ರೆಡಿ ಮಾಡಿದ್ದೀನಿ. ಈಗ ಬೇವು ಬೆಲ್ಲ ಅದನ್ನೆಲ್ಲ ಸಣ್ಣದಾಗಿ ನಾನು ಕಟ್ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಹುರಿಗಡಲೆ ಹಾಕಿ ಬೇವು ಬೆಲ್ಲನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು.
ಹೋಳಿಗೆ ದೇವರಿಗೆ ನೈವೇದ್ಯಕ್ಕೆ ಅಂದ್ಬಿಟ್ಟು ಸ್ವಲ್ಪ ತುಪ್ಪ, ಮನೆಯಲ್ಲೇ ತಯಾರಿಸಿರೋ ತುಪ್ಪ ಇದು, ಮತ್ತು ಬೇವು ಬೆಲ್ಲ, ನೈವೇದ್ಯಕ್ಕೆ ಹಾಲು ಸಕ್ಕರೆ, ಬೇವು ಬೆಲ್ಲವನ್ನು ಸೇವಿಸೋದು ಜೀವನದ ಸಿಹಿ ಕಹಿ ಅನುಭವಗಳನ್ನು ಸಮಾನವಾಗಿ ಸ್ವೀಕರಿಸುವ ಸಂಕೇತವಾಗಿದೆ. ಈ ಬೇವು ಬೆಲ್ಲ ತಿಂತ ಒಂದು ಶ್ಲೋಕವನ್ನು ಹೇಳ್ಕೊಡ್ತೀವಿ ನಾವು. ಶತಾಯುರ್ವಜ್ರ ದೇಹಾಯ ಸರ್ವಸಂಪತ್ಕರಾಯ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣಂ. ಈ ರೀತಿ ಶ್ಲೋಕ ಹೇಳಿ ನಾವು ಬೇವು ಬೆಲ್ಲವನ್ನು ಸೇವಿಸ್ತೀವಿ. ಸಿಹಿ ಕಹಿ ಎರಡನ್ನೂ ನಾವು ಸಮನಾಗಿ ಜೀವನದಲ್ಲಿ ಸ್ವೀಕರಿಸಬೇಕು. ಸೊ ನೀವು ನೋಡ್ತಾ ಇರ್ಬೋದು, ಇದು ಡೆಕೋರೇಟಿವ್ ಪಾರ್ಟು. ನಾನೀಗ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಬ್ರಾಸ್ ಐಟಮ್ಸ್ ಎಲ್ಲ ನಾನು ಈ ರೀತಿ ಯೂಸ್ ಮಾಡ್ಕೊಳ್ತೀನಿ ಮನೆ ಹೋಮ್ ಡೆಕೋರೇಷನ್ಗೆ. ಕೆಲವೊಂದೆಲ್ಲ ಬ್ರಾಸ್ ಐಟಮ್ಸ್ನೆಲ್ಲ ನಾನು ಹಬ್ಬ ಹರಿದಿನಗಳಲ್ಲಿ ಈ ಥರ ನಾನು ಜೋಡಿಸ್ಕೊಳ್ತೀನಿ. ಇದರಿಂದ ನನಗೂ ತುಂಬ ಖುಷಿ ಆಗುತ್ತೆ. ಹಬ್ಬ ಅಂದಮೇಲೆ ಹೋಳಿಗೆ, ಬೋಂಡ, ಕಾಳುಗೊಜ್ಜು, ಬಾಳೆಕಾಯಿ ಪಲ್ಯ, ಕೋಸಂಬರಿ, ಅನ್ನ, ಒಬ್ಬಟ್ಟಿನ ಸಾರು ಇವಿಷ್ಟನ್ನು ನಾವು ನಮ್ಮ ಮನೆಯಲ್ಲಿ ತಯಾರು ಮಾಡಿದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು.